2018 ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗದ ವಿವರಣೆ ಈ ತರಗತಿಯಲ್ಲಿ ನೋಡೋಣ. ಮತ್ತೊಂದು ವಿಚಾರ, ಆನ್ಲೈನಲ್ಲಿ ಯಾರ್ಯಾರು ನೋಡ್ತಿದ್ದೀರಿ, ಕೆಲವು ಪ್ರಶ್ನೆಗಳಿಲ್ಲ ಅಂತ ಗಾಬರಿ ಆಗೋ ವಿಷಯ ಇಲ್ಲ. ಯಾವ್ಯಾವ ಸಿಲೆಬಸ್ಸಿಗೆ ಸಂಬಂಧವಿಲ್ಲ ಆ ಪ್ರಶ್ನೆಗಳನ್ನು ನಾವು ತೆಗೆದುಬಿಟ್ಟಿದ್ದೀವಿ. ಯಾವ್ಯಾವ ಪ್ರಶ್ನೆಗಳು ಈ ವರ್ಷದ ಸಿಲೆಬಸ್ಗೆ ತಕ್ಕಂತೆ ಈ ವರ್ಷದ ಪ್ರವೇಶ ಪರೀಕ್ಷೆಯಲ್ಲಿ ಬರಬಹುದಾದಂಥ ಸಾಧ್ಯತೆ ಇದೆ, ಆ ಪ್ರಶ್ನೆಗಳ ವಿವರಣೆ ಮಾತ್ರ ಕೊಡಲಾಗಿದೆ. ಸೊ ಹಾಗಾಗಿ ಕೆಲವು ಪ್ರಶ್ನೆಗಳಿಲ್ಲ ಅಂತ ಗಾಬರಿ ಆಗಬೇಡಿ. ಇದು 2018ರ ಪ್ರವೇಶ ಪರೀಕ್ಷೆಯ ಪ್ರಶ್ನೆಗಳೇ ಇದರಿದೆ. ಗಣಿತ ವಿಭಾಗದ ವಿವರಣೆ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಬೆಂಕಿ ಕಡ್ಡಿಗಳಿಂದ ರಚಿಸಿದ ತ್ರಿಕೋನಗಳ ಮಾದರಿಯನ್ನು ಗಮನಿಸಿ. ಸೊ ಒಂದು ತ್ರಿಕೋನ ಮಾಡಬೇಕಂದ್ರೆ 3 ಬೆಂಕಿ ಕಡ್ಡಿ ಬೇಕು. 5 ತ್ರಿಕೋನ ಮಾಡಬೇಕಂದ್ರೆ 2 ತ್ರಿಕೋನ ಮಾಡಬೇಕಂದ್ರೆ 5 ಬೆಂಕಿ ಕಡ್ಡಿಗಳ ಅವಶ್ಯಕತೆ ಬೇಕಾಗುತ್ತದೆ. 7 ಮಾಡಬೇಕಂದ್ರೆ ಇನ್ನೂ 2 ಹೆಚ್ಚು ಸೇರಿಸ್ಬೇಕು ಅಲ್ವಾ. ಒಂದು ತ್ರಿಕೋನ ಹೆಚ್ಚು ಮಾಡಬೇಕಂದ್ರೆ ಪ್ರತಿ ಬೆಂಕಿ ಕಡ್ಡಿಗಳಿಗೆ 2 ಹೆಚ್ಚು ಬೆಂಕಿ ಕಡ್ಡಿಗಳನ್ನು ಸೇರಿಸಿದಂತೆ ಇನ್ನೊಂದು ಹೆಚ್ಚು ಹೊಸ ತ್ರಿಕೋನ ಬರ್ತಾ ಹೋಗ್ತದೆ. ಅದನ್ನು ಕೋಷ್ಟಕದ ರೂಪದಲ್ಲೂ ಸಹ ಕೊಟ್ಟಿದ್ದಾರೆ. ಒಂದು ತ್ರಿಕೋನಕ್ಕೆ 3 ಕಡ್ಡಿ ಬೇಕು, 2 ತ್ರಿಕೋನಕ್ಕೆ 5 ಕಡ್ಡಿ ಬೇಕು, 3 ತ್ರಿಕೋನಕ್ಕೆ 7 ಕಡ್ಡಿ ಬೇಕು. ತ್ರಿಕೋನಗಳು ಹೆಚ್ಚಾದಂತೆ 2 ಬೆಂಕಿ ಕಡ್ಡಿಗಳು ಹೆಚ್ಚಾಗ್ತಾ ಹೋಗಿದ್ದಾವೆ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, 10 ತ್ರಿಕೋನಗಳನ್ನು ರಚಿಸಲು ಎಷ್ಟು ಬೆಂಕಿ ಕಡ್ಡಿಗಳು ಬೇಕಾಗುತ್ತವೆ ಎಂದು ನೀವು ಆಲೋಚಿಸುತ್ತೀರಿ ಅಂತ ಕೇಳಿದ್ದಾರೆ. ಹೌದಾ? ಸೊ 10 ತ್ರಿಕೋನ ಬೇಕಂದರೆ ನಂತರ 5 ತ್ರಿಕೋನ, 6, 7, 8, 9 ಮತ್ತು 10 ತ್ರಿಕೋನ. ಸೊ ಇಷ್ಟು ತ್ರಿಕೋನಗಳನ್ನು ನೀವು 10ನೇ ತ್ರಿಕೋನ ರಚಿಸಬೇಕಾದಲ್ಲಿ ಎಷ್ಟು ಬೆಂಕಿ ಕಡ್ಡಿಗಳು ಬೇಕಾಗ್ತವೆ ಅಂತ ಹೇಳಿದ್ದಾರೆ. ನಾವು ಕಂಡಂತೆ ಒಂದು ತ್ರಿಕೋನ ಹೆಚ್ಚಾದಂತೆ 2 ಬೆಂಕಿ ಕಡ್ಡಿಗಳು ಹೆಚ್ಚಾಗ್ತಾ ಹೋಗ್ತವೆ. 9 ನಂತರ 11 ಬೆಂಕಿ ಕಡ್ಡಿ ಬೇಕಾಗುತ್ತೆ, 13, 15, 17, 19 ಮತ್ತು 21. ಸೊ G1 SV ಅವ್ರು ಹೇಳಿದ ಪ್ರಕಾರ 21 ಬೆಂಕಿ ಕಡ್ಡಿಗಳು ಬೇಕಾಗ್ತವೆ. ಆಪ್ಷನ್ ಸಿ ಅದು ಸರಿಯಾದ ಉತ್ತರ, ರೈಟ್. ಸೊ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ. ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಸಂಖ್ಯೆಯಿಂದ ಕಳೆಯಲಾಗಿದೆ. ಕಾಳಿದಾಸನ್ ತರಬೇಕು ನೀವು, ಬಿಡಿಯಾಗಿ ನೋಡಬೇಕು. ಕಷ್ಟವಾದರೆ ಬಿಡಿ ಮಾಡಿ ನೋಡಬೇಕು, ರೈಟ್. ಸೊ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಸಂಖ್ಯೆಯಿಂದ ಕಳೆಯಲಾಗಿದೆ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಸಂಖ್ಯೆ ತಗೊಳ್ಳೋಣ. 35, ಓಕೆ, 35. ಈ ಅಂಕಿಗಳ ಮೊತ್ತ ಎಷ್ಟಾಗುತ್ತೆ? ಈ ಸಂಖ್ಯೆಯ ಅಂಕಿಗಳ ಮೊತ್ತ 3 + 5 8. ಈ ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಸಂಖ್ಯೆಯಿಂದ ಕಳೆಯಲಾಗಿದೆ. ಹೌದು ತಾನೆ? ಕರೆಕ್ಟ್ ಮಾಡ್ತಿದ್ದೀನ ನಾನು? ಇದನ್ನು ಕಳೆದ್ರೆ ಏನು ಬರ್ತದೆ ನೋಡ್ರಿ? 27ರಲ್ಲಿ 8 ಹೋದರೆ ಅಲ್ಲ ಒಂದು ನಿಮಿಷ, ಸಾರಿ, 35ರಲ್ಲಿ 8 ಹೋದರೆ 27. ಓಕೆ, 35ರಲ್ಲಿ 8 ಹೋದರೆ 27. ಇನ್ನೊಂದು ಯಾವುದಾದ್ರೂ ನಂಬರ್ ತೊಗೊಳ್ಳೋಣ. ಮತ್ತೆ ಯಾವ್ದಾರ 29. ಓಕೆ, 29 ನಂಬರು. ಥ್ಯಾಂಕ್ ಯು ಬೆನ್ಕೇಶ್. ಈ ಅಂಕಿಗಳ ಮೊತ್ತ ಎಷ್ಟಾಗುತ್ತೆ? 11. ಈ ಅಂಕಿಗಳ ಮೊತ್ತವನ್ನು ಸಂಖ್ಯೆಯಿಂದನೇ ಕಳೆದ್ರೆ ಎಷ್ಟು ಬರುತ್ತೆ? 18. ಹೌದಾ? ಸೊ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಸಂಖ್ಯೆಯಿಂದ ಕಳೆಯಲಾಗಿದೆ. ಅದರಿಂದ ಸಿಗುವ ಸಂಖ್ಯೆ ಯಾವಾಗಲೂ ಇದರಿಂದ ಭಾಜ್ಯವಾಗುತ್ತದೆ ಅಥವಾ ಭಾಗಿಸಲ್ಪಡುತ್ತದೆ ಅಂತ ಹೇಳಿದ್ದಾರೆ. ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ? 2 ನಂಬರು 9ರಿಂದ. ಕರೆಕ್ಟಾ ಮಕ್ಕಳೇ? 9ರ ಬಾಧ್ಯತೆಯನ್ನು ಹೊಂದಿದೆ. ನೀವು ಇನ್ನೂ ಬೇಕಾದಷ್ಟು ನಂಬರ್ಗಳನ್ನು ತಗೊಳ್ಳಿ, ಈ ಪದ್ಧತಿನ ಅನುಸರಿಸಿ ಚೆಕ್ ಮಾಡ್ಬೋದು, ಟ್ಯಾಲಿ ಮಾಡಿ ನೋಡ್ಬೋದು. ಪ್ರತಿ ಸರಿ 9ರಿಂದ ಭಾಗ ಆಗ್ತದೆ. ಆಯಿತಾ? ಸ್ವಲ್ಪ ಕಷ್ಟವಾಗಿರ್ಬೋದು ಇದು ಎಕ್ಸಾಮ್ ಬರೀಬೇಕಾದ್ರೆ. ಬಟ್ ಇದನ್ನು ಮಾಡೋ ವಿಧಾನ ಏನಂದರೆ, ಒಂದು ಎಕ್ಸಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ. ಎಕ್ಸಾಕ್ಟ್ ಮಾಡಲಿಕ್ಕೆ ಇನ್ನೊಂದು ಮೌಲ್ಯ ಬೇಕಲ್ವಾ? ಇನ್ನೂ ಬೇರೆ ಮೌಲ್ಯಗಳು ಬೇಕು. ಇಲ್ಲಿ ಏನೂ ಕೊಟ್ಟಿಲ್ಲ ಅಂದರೆ ಏನು ಮಾಡ್ತೀರಿ? ನೀವೇ ಸ್ವತಃ ಯಾವುದಾದ್ರೂ ಒಂದು ಸಂಖ್ಯೆ ರಚಿಸಿರಿ, ಅದರ ಅಂಕಿಗಳ ಮೊತ್ತ ತಗೊಳ್ರಿ, ಸಂಖ್ಯೆಯಿಂದ ಕಳೀರಿ, 3-4 ಮಾಡಿರಿ, ನಿಮಗೆ ಸಿಕ್ಬಿಡ್ತು ಉತ್ತರ. ಬಾಧ್ಯತೆ ನಿಯಮ ಬರ್ತದಲ್ವಾ? ಬಾಧ್ಯತೆ ನಿಯಮ ಬಳಸಿದ್ರೆ ನಿಮಗೆ ಸಿಕ್ಬಿಡುತ್ತೆ ಉತ್ತರ. ಮುಂದಿನ ಪ್ರಶ್ನೆ, 8ರ ಮೊದಲ 4 ಗುಣಿತಗಳ ಮೊತ್ತ. 8ರ ಮೊದಲ 4 ಗುಣಿತಗಳು, ಗುಣಕಗಳು, ಅಪವರ್ತ್ಯಗಳು ಎಲ್ಲವೂ ಒಂದೇ. 8 2 16, 8 3 24, 8 4 32. ಇದರ ಮೊತ್ತ ಎಷ್ಟಾಗುತ್ತೆ ಮಕ್ಕಳೇ? 10 10 20 0 ದಶಕ 2 3 6 2 8. 80 ಆಗ್ತದಾ? ಆಪ್ಷನ್ ಸಿ. ನೇರ ಪ್ರಶ್ನೆ, ಬಹಳ ಸುಲಭ ಪ್ರಶ್ನೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಚೌಕದ ಪರಿಧಿಯು ವಿಸ್ತೀರ್ಣಕ್ಕೆ ಸಮವಾದರೆ ಅದರ ಭುಜವು ಸೆಂಟಿಮೀಟರ್ಗಳಲ್ಲಿ ಎಷ್ಟಾಗಬೇಕು? ಚೌಕದ ಪರಿಧಿಯು ವಿಸ್ತೀರ್ಣಕ್ಕೆ ಸಮವಾದರೆ, ಚೌಕದ ಪರಿಧಿ ಅಂದರೆ ಏನು? ವೆರಿ ಗುಡ್. ಚೌಕದ ಸುತ್ತಳತೆ, ಪರಿಧಿ ಅಂದರೆ ಸುತ್ತಳತೆ, ಚೌಕದ ಸುತ್ತಳತೆ ವಿಸ್ತೀರ್ಣಕ್ಕೆ ಸಮವಾದರೆ, ಅಂದರೆ ಚೌಕದ ವಿಸ್ತೀರ್ಣಕ್ಕೆ ಸಮವಾದರೆ, ಚೌಕದ
ವಿಸ್ತೀರ್ಣಕ್ಕೆ ಸಮವಾದರೆ ಭುಜವು ಸೆಂಟಿಮೀಟರ್ಗಳಲ್ಲಿ ಎಷ್ಟಿರಬೇಕು ನೋಡೋಣ. ಚೌಕದ ಸುತ್ತಳತೆ ಅಂದ್ರೇನು? 4 ಇಂಟು ಬಾಹು. ವೆರಿ ಗುಡ್. ಯಾರೊಬ್ರು 2 ಇಂಟು ಉದ್ದ ಪ್ಲಸ್ ಅಗಲ ಅಂತಿದ್ರು. ಅದು ಆಯತದ ಸುತ್ತಳತೆ, ಚೌಕದ ಸುತ್ತಳತೆ ಅಲ್ಲ. ಚೌಕದ ವಿಸ್ತೀರ್ಣ ಅಂದ್ರೇನು? ಬಾಹುವಿನ ವರ್ಗ. ವೆರಿ ಗುಡ್. ಬಾಹುವಿನ ವರ್ಗ ಅಥವಾ ಬಾಹುವಿನ ವರ್ಗ ಅಂದರೆ ಬಾಹು ಇಂಟು ಬಾಹು ಅಂತ ಕರಿಬೋದಾ? ರೈಟ್. 4 ಇಲ್ಲೇ ಉಳಿಸೋಣ, 4 ಇಲ್ಲೇ ಉಳಿಸೋಣ. ಸೊ ಮೇಲ್ಗಡೆ ಬಾಹು ಇಂಟು ಬಾಹು ಇದೆ, ಅಲ್ಲಿ ಬಾಹು ಇಂಟು ಬಾಹು ಡಿವೈಡೆಡ್ ಬೈ ಈ ಬಾಹು ಕೆಳಗೆ ಹೋಗ್ತದೆ ಮಕ್ಕಳೇ. ರೈಟ್. 4 ಒಂಟಿ ಆಗಬೇಕಂದ್ರೆ ಈ ಬಾಹು ಕೆಳಗೆ ಹೋಗ್ತದೆ ಬಲಬದಿಯಲ್ಲಿ. ಸೊ ಬಾಹು ಕೆಳಗೆ ಹೋಗ್ತದೆ, ಬಾಹು ಬಾಹು ಕ್ಯಾನ್ಸಲ್ ಆಗ್ತದೆ. ಸೊ ನಿಮಗೆ ಬಾಹು ಎಷ್ಟು ಬಂತು? ಎಷ್ಟು ಬರ್ತದೆ? ಸೆಂಟಿಮೀಟ್ರಲ್ಲಿ ಹೇಳೋದಾದರೆ 4 ಸೆಂಟಿಮೀಟ್ರ್ ಆಗ್ತದೆ ಅಷ್ಟೇ. ಸರಿನಾ? ಸರಿ ಆಗ್ತದೆ ಉತ್ತರ. ನೀವು ಯಾವ ಮೂಲಮಾನ ತಂತೀರೋ ಆ ಮೂಲಮಾನ ಬರ್ತದೆ ಇಲ್ಲಿ ಅಷ್ಟೇ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸೊ ಅಲ್ಲಿಗೆ ಬಾಹು ಎಷ್ಟು ಬರ್ತದೆ ನಮಗೆ? ಬಾಹು 4 ಸೆಂಟಿಮೀಟರ್ ತಗೊಂತೀರ ಅಂದರೆ ಸೆಂಟಿಮೀಟರ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ರೈಟ್. ಜಮ್ಮು ಎಕ್ಸ್ಪ್ರೆಸ್ ರೈಲು ಗಾಡಿಯು ಜಮ್ಮುವಿನಿಂದ ಪೂರ್ವಾಹ್ನ ಬೆಳಿಗ್ಗೆ 8 ಗಂಟೆ 20 ನಿಮಿಷಕ್ಕೆ ಹೊರಡುತ್ತದೆ. ಅದು ದೆಹಲಿಯನ್ನು ತಲುಪಲು 8 ಗಂಟೆ 35 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಅದು 25 ನಿಮಿಷ ತಡವಾದರೆ, ಇನ್ನು 25 ನಿಮಿಷ ತಡವಾದರೆ ಎಷ್ಟು ಗಂಟೆಗೆ ತಲುಪುತ್ತದೆ? ನೋಡಿ, ಬೆಳಿಗ್ಗೆ ಎಷ್ಟೊತ್ತಿಗೆ ಬಿಡ್ತಾ ಇದೆ? ಅದು 8 ಗಂಟೆ 20 ನಿಮಿಷ AM. ಅದು ದೆಹಲಿಯನ್ನು ತಲುಪಲು ಎಷ್ಟು ತಾಸು ತೊಗೊಳುತ್ತೆ? 8 ಗಂಟೆ 35 ನಿಮಿಷ ತಗೊಳುತ್ತಂಥದ್ದು. ಹೌದಾ? ಕರೆಕ್ಟಾಗಿ ಟೈಮಿಗೆ ತಲುಪುತ್ತೆ ಅನ್ನೋದಾದರೆ 8 ಗಂಟೆ 35 ನಿಮಿಷಕ್ಕೆ ಪ್ರಯಾಣದ ಅವಧಿಯಲ್ಲಿ ಅದು ದೆಹಲಿಯನ್ನು ತಲುಪುತ್ತೆ. ಆದರೆ ಈ ಸರಿ ಏನಾಗ್ಬಿಡ್ತು? 25 ನಿಮಿಷ ಇನ್ನೂ ತಡವಾಯಿತು. 25 ನಿಮಿಷ ಇನ್ನೂ ಹೆಚ್ಚಿಗೆ ತಾಂತ ಇದೆ ಪ್ರಯಾಣದ ಅವಧಿ. 25 ನಿಮಿಷನೂ ಸೇರಿಸ್ಬೇಕಲ್ಲ ನಾವು. ಇದಿಷ್ಟೂ ಸೇರಿಸಿದ್ರೆ ಯಾವ ಟೈಮಿಗೆ ಸೇರ್ತದೆ ಅದು ನೋಡಿ ಮಕ್ಕಳೇ. 5 5 10 0 ದಶಕ 1 ಮಹೇಶ. 3 + 3 6 2 8 8 8 16 80 ನಿಮಿಷ ಇರೋದುಂಟೆ ನಿಮಿಷದಲ್ಲಿ. ಅದಕ್ಕೆ ನಾವೇನು ಮಾಡ್ತೀವಿ? 60 ನಿಮಿಷ ಇಲ್ಲಿ ತೆಗೆದುಬಿಟ್ಟು ಅದನ್ನು ಗಂಟೆಗೆ ಕೊಟ್ಬಿಡ್ತೇವೆ. ಅದು 1 ಗಂಟೆ ಆಗುತ್ತೆ. ಅದನ್ನು ಕೂಡಿಸಿ ಏನಾಗ್ತದೆ? 16ಕ್ಕೆ 1 ಸೇರಿಸಿದ್ರೆ 17 ಗಂಟೆ. 80ರಲ್ಲಿ 60 ನಿಮಿಷ ಹೋದರೆ 20 ನಿಮಿಷ. ಗಡಿಯಾರದಲ್ಲಿ 17 ಗಂಟೆ ಇರ್ತದ? ರೈಲ್ವೆ ಗಡಿಯಾರದಲ್ಲಿ ಇರ್ತದೆ, ನಮ್ಮಲ್ಲಿ ಇರೋದಿಲ್ಲ. ಸಾಮಾನ್ಯವಾಗಿ ನಾವು ಬಳಸೋ ಗಡಿಯಾರದಲ್ಲಿ 12 ಗಂಟೆ ಇರ್ತದೆ. ಅದಕ್ಕಿಂತ 12 ಗಂಟೆನ ಮೈನಸ್ ಮಾಡಿಬಿಡಿ. ಇದರಲ್ಲಿ ಎಷ್ಟು ಬರ್ತದೆ? 5 ಗಂಟೆ 20 ನಿಮಿಷ. ಹೊರಟಿದ್ದು ಬೆಳಿಗ್ಗೆ, ತಲುಪಿದ್ದು ಸಂಜೆ. ಅಪರಾಹ್ನ 5 ಗಂಟೆ 20 ನಿಮಿಷ, 5 ಗಂಟೆ 20 ನಿಮಿಷ ಅಪರಾಹ್ನ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ. ಪಾರ್ಶ್ವ ಆಕೃತಿಯ ವಿಸ್ತೀರ್ಣವು, ಇದರ ವಿಸ್ತೀರ್ಣ ಏನಾಗ್ತದೆ ಮಕ್ಕಳೇ? ಇದರ ವಿಸ್ತೀರ್ಣ ಏನಾಗ್ತದೆ ನೋಡಿ. ನಮಗೆ ವಿಸ್ತೀರ್ಣ ಈ ಆಕೃತಿಗಳಿಗೆ ಬರ್ತದೆ. ಒಂದು ಚೌಕ ಇರ್ಬೋದು, ಇಲ್ಲ ಒಂದು ಆಯತ ಇರ್ಬೋದು, ಇಲ್ಲ ಒಂದು ಲಂಬಕೋನದ ತ್ರಿಭುಜ ಇರ್ಬೋದು. ಈ ಆಕೃತಿಗಳಿಗೆ ನಮಗೆ ವಿಸ್ತೀರ್ಣ ಕಂಡುಹಿಡಿಯೋಕ್ಕೆ ಬರ್ತದೆ. ಇಲ್ಲಿ ಈ ಪಾರ್ಶ್ವ ಆಕೃತಿಯ ವಿಸ್ತೀರ್ಣ ಗೊತ್ತಿದೆಯಾ ನಿಮಗೆ? ಭಾಗ ಮಾಡಬೇಕಲ್ವಾ? ಹೌದಲ್ವಾ? ಭಾಗ ಮಾಡಿ ಮಾಡ್ಬೇಕು ನಾವು. ಏನು ಮಾಡ್ಬೋದು? ಇಲ್ಲಿ ಒಂದು ಏನಿದೆ? ಚೌಕ ಇದೆ. ಹೇಗಿದೆ? ಹೇಗೆ ಹೇಳ್ತೀರಿ ಚೌಕ ಇದೆ ಅಂತ? ಇಲ್ಲೊಂದು ಲೈನ್ ಕೊಟ್ಟಿದ್ದಾರೆ ನೋಡ್ರಿ. ಎಲ್ಲದಕ್ಕೂ ಒಂದೊಂದು ಗೆರೆ ಹೇಳ್ತಿದ್ದಾರೆ ಅಂದರೆ ಆ ಎಲ್ಲ ರೇಖೆಗಳು ಸಮಾನ ಅಳತೆವಿದ್ದಾವೆ ಅಂತ ಅರ್ಥ. ಅಲ್ಲಿಗೆ ಅದು ಚೌಕ ಆಗ್ತದೆ. ಸೊ ಇದರ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಏನಾಗುತ್ತೆ? ಇದರ ವಿಸ್ತೀರ್ಣ ಏನಾಗುತ್ತೆ? ವೆರಿ ಗುಡ್. ಬಾಹುವಿನ ವರ್ಗ. ಅಥವಾ 12 ಸೆಂಟಿಮೀಟರ್ ಇರ್ತಾನೆ ಬಾಹು ಇಲ್ಲಿ, ಅದರ ವರ್ಗ ಏನಾಗ್ತದೆ? 144 ಚದರ ಸೆಂಟಿಮೀಟ್ರ್ ಬರುತ್ತೆ. ಡನ್. ಚೌಕದ ಕ್ಲಿಯರ್ ಆಯಿತು. ಈ ತ್ರಿಭುಜ ಮತ್ತು ಈ ತ್ರಿಭುಜದ್ದು ಏನು ಬರ್ತದೆ ವಿಸ್ತೀರ್ಣ? ತ್ರಿಭುಜದ ವಿಸ್ತೀರ್ಣ ಏನು? ತ್ರಿಭುಜದ ವಿಸ್ತೀರ್ಣ ಏನು? ಅರ್ಧ ಇಂಟು ಪಾದ ಇಂಟು ಎತ್ತರ. ಅರ್ಧ ಇಂಟು ಪಾದ ಎಷ್ಟಿದೆ ಮಕ್ಕಳೇ ಇದಕ್ಕೆ? 4. ಎತ್ತರ ಎಷ್ಟಿದೆ? ವೆರಿ ಗುಡ್. 4 ಇಂಟು 12 ಎಷ್ಟಾಗ್ತದೆ? ಅರ್ಧ ಇಂಟು ಸಾರಿ ಇಲ್ಲಿ ನಾವು ಮಾಡ್ಬೋದಲ್ಲ. 2 2 4 12 2 24 ಚದರ ಸೆಂಟಿಮೀಟರ್. ಹೌದಾ? ಇದರದ್ದು 24 ಚದರ ಸೆಂಟಿಮೀಟರ್ ಬಂತಂದರೆ ಇದರದ್ದು ಸಹ ಎಷ್ಟಿರುತ್ತೆ ಮಕ್ಕಳೇ? ಪಾದ ಅಷ್ಟೇ ಇದೆ, 4 ಇದೆ. ಎತ್ತರ ಎಷ್ಟಿದೆ? 12 ಇದೆ. ಅದರದ್ದು ಸಹ 24 ಚದರ ಸೆಂಟಿಮೀಟರೇ ಬರುತ್ತೆ. 24 ಚದರ ಸೆಂಟಿಮೀಟರ್ ಕೃಷ್ಣ. ರೈಟ್. ಅಲ್ಲಿಗೆ ಒಟ್ಟು ಈ ಪಾರ್ಶ್ವಾಕೃತಿಯ ಒಟ್ಟು ವಿಸ್ತೀರ್ಣ ಎಷ್ಟಾಗುತ್ತೆ? 24 ಚದರ ಸೆಂಟಿಮೀಟರ್, 144 ಚದರ ಸೆಂಟಿಮೀಟರ್ ಚೌಕದ್ದು,
ಮತ್ತೊಂದು ತ್ರಿಭುಜ 24 ಚದರ ಸೆಂಟಿಮೀಟರ್. ಇವೆಲ್ಲದರ ಮೊತ್ತ ಎಷ್ಟಾಗುತ್ತೆ ನೋಡಿ. 4 ಮೂರಲೆ 12ಕ್ಕೆ 2 ದಶಕ 1, 8 1 9, 192 ಚದರ ಸೆಂಟಿಮೀಟರ್. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಹೇಳ್ಬೋದಾ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಚೌಕದ ವಿಸ್ತೀರ್ಣ ಏನಿದೆ, ಬಾಹುವಿನ ವರ್ಗ, ಅದನ್ನ ಅಲ್ಲೇ ಮಾಡಿಬಿಟ್ವಿ ನಾವು. ವರ್ಗ ಸಂಖ್ಯೆಗಳ ಜ್ಞಾನ ಇರಬೇಕು. ವರ್ಗ ಸಂಖ್ಯೆಗಳು 30ರವರೆಗೂ ಕಂಠಪಟ್ಟಾಗಿರಬೇಕು. ಸಾಧ್ಯವಾದರೆ 40ರ ತನಕ ಕಲೀರಿ. ಬಹುತೇಕ 30ರ ತನಕ ಕಲಿತ್ರೆ ನೀವು 125ರ ತನಕ ಹೇಗೆ ಮಾಡ್ಬೋದು ಅಂತ ಹೇಳಿದ್ದೀನಿ ನಾನು. 125ರ ತನಕ ವರ್ಗ ಸಂಖ್ಯೆಗಳನ್ನು ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ. ರೈಟ್. ಮುಂದಿನ ಪ್ರಶ್ನೆ. ಅಸಂಪೂರ್ಣ ರೇಖಾನಕ್ಷೆಯು ಸಂಯುಕ್ತಾಳ ಒಂದು ನಿರ್ದಿಷ್ಟ ವರ್ಷದ ಮೊದಲ 5 ತಿಂಗಳುಗಳ ಉಳಿತಾಯವನ್ನು ತೋರಿಸುತ್ತದೆ. 5 ತಿಂಗಳುಗಳಲ್ಲಿ ಅವಳು ಒಟ್ಟು 950 ರೂಪಾಯಿಗಳನ್ನು ಉಳಿಸಿದಳು. ಫೆಬ್ರವರಿ ತಿಂಗಳಿನಲ್ಲಿ ಉಳಿಸಿದ ಹಣದ ಮೊತ್ತವು ಮಾರ್ಚ್ ತಿಂಗಳಿನಲ್ಲಿ ಉಳಿಸಿದ ಹಣದ ಮೊತ್ತದಷ್ಟೇ ಆಗಿದೆ. ಫೆಬ್ರವರಿ ತಿಂಗಳಿನಲ್ಲಿ ಉಳಿಸಿದ ಮೊತ್ತವು ಮಾರ್ಚ್ ತಿಂಗಳಿನಲ್ಲಿ ಉಳಿಸಿದ ಮೊತ್ತದಷ್ಟೇ ಇದೆ ಅಂತೆ. ಹಾಗಾದರೆ ಮಾರ್ಚ್ನಲ್ಲಿ ಎಕ್ಸ್ ರೂಪಾಯಿ ಉಳಿಸಿದ್ದಾರೆ ಅಂದರೆ ಫೆಬ್ರವರಿಯಲ್ಲಿ ಎಕ್ಸ್ ರೂಪಾಯಿ ಉಳಿಸಿದ್ದಾರೆ ಅಂತ ಅರ್ಥ. ಎಸ್, ಮಾರ್ಚ್ ತಿಂಗಳಲ್ಲಿ ಎಕ್ಸ್ ರೂಪಾಯಿ ಉಳಿಸಿದ್ದಾರೆ ಅಂತ ಹೇಳೋಣ. ಹಾಗಾದರೆ ಫೆಬ್ರವರಿಯಲ್ಲೂ ಸಹ ಎಕ್ಸ್ ರೂಪಾಯಿ ಉಳಿಸಿದ್ದಾರೆ ಅಂತ ಅರ್ಥ. ಓಕೆ. ಹಾಗಾದರೆ ಅವಳು ಫೆಬ್ರವರಿ ತಿಂಗಳಿನಲ್ಲಿ ಎಷ್ಟು ಹಣ ಉಳಿಸಿದಳು ಅಂತ ಕೇಳಿದ್ದಾರೆ. ಒಟ್ಟು ಹಣ ಎಷ್ಟು ಉಳಿಸಿದ್ದಾರೆ ಅಂತ ಹೇಳ್ಯಾರ ಅವರು? 950 ರೂಪಾಯಿ. ಕರೆಕ್ಟಾ? ಇಲ್ಲಿ ಇವರು ಈ ಜನವರಿಲಿ ಎಷ್ಟು ಉಳಿಸಿದ್ದಾರೆ? ಜನವರಿಲಿ ಎಷ್ಟು ಉಳಿಸಿದ್ದಾರೆ ಮಕ್ಕಳೇ? 180 0 20 20 40 60 80 100 120 140 160 180. ಜನವರಿ ತಿಂಗಳಲ್ಲಿ 180. ಕರೆಕ್ಟಾ? ಏಪ್ರಿಲ್ ತಿಂಗಳಲ್ಲಿ ಎಷ್ಟು ಉಳಿಸಿದ್ದಾರೆ ಮಕ್ಕಳೇ? 100 ರೂಪಾಯಿ. ಮೇ ತಿಂಗಳಲ್ಲಿ ಎಷ್ಟು ಉಳಿಸಿದ್ದಾರೆ ಮಕ್ಕಳೇ? 180 ರೂಪಾಯಿ. ಬಟ್ 180 ರೂಪಾಯಿ ಎಕ್ಸ್ ರೂಪಾಯಿ ಪ್ಲಸ್ ಎಕ್ಸ್ ರೂಪಾಯಿ ಪ್ಲಸ್ 100 ರೂಪಾಯಿ ಪ್ಲಸ್ 180 ರೂಪಾಯಿ ಎಲ್ಲ ಸೇರಿ ಎಷ್ಟಾಗಬೇಕು? 950 ರೂಪಾಯಿ ಆಗಬೇಕು. ಕರೆಕ್ಟಾ? ಒಪ್ತೀರಾ? ನಾನು ಹೇಳ್ತಿದ್ದೀನಿ, ಅವರ ಉಳಿತಾಯ 180 ರೂಪಾಯಿ ಪ್ಲಸ್ ಎಕ್ಸ್ ರೂಪಾಯಿ ಪ್ಲಸ್ ಎಕ್ಸ್ ರೂಪಾಯಿ ಪ್ಲಸ್ 100 ರೂಪಾಯಿ ಪ್ಲಸ್ 180 ರೂಪಾಯಿ ಎಲ್ಲ ಸೇರಿದ್ರೆ ಎಷ್ಟಾಗಬೇಕು? 950 ರೂಪಾಯಿ ಆಗಬೇಕು. ಅವರ ಒಟ್ಟು ಉಳಿತಾಯ ಅದೇ ತಾನೇ? ರೈಟ್. ಸೊ ಇದನ್ನು ಕೂಡಿಸಿದ್ದೆ ಆದಲ್ಲಿ 18 2 36 ಹೌದಲ್ವಾ? 18 2 36 ಪ್ಲಸ್ 100 46 460 ಪ್ಲಸ್ ಎಕ್ಸ್ ಎಷ್ಟಾಗುತ್ತೆ? 2x = 950. ಎಕ್ಸ್ನ ಒಂಟಿ ಮಾಡೋದು ಗೊತ್ತಲ್ಲ? 950 ಮೈನಸ್ 460. 2x = ಇದರಲ್ಲಿ 460 ಕಳೀರಿ, ಎಷ್ಟಾಗ್ತದೆ ಮಕ್ಕಳೇ? ಎಷ್ಟಾಗ್ತದೆ? 0ಕ್ಕೆ 0, 5ರಲ್ಲಿ 6 ಹೋಗಲ್ಲ, ಇದು 8 ಆಗ್ತದೆ. 15ರಲ್ಲಿ 6 ಹೋದರೆ 9, 8ರಲ್ಲಿ 4 ಹೋದರೆ 4, 490 ರೂಪಾಯಿ. ಎಕ್ಸ್ ಒಂಟಿ ಮಾಡ್ಕೊಬೇಕು ಅಂದರೆ ಏನಾಗುತ್ತೆ? 2 ಕೆಳಗೆ ಹೋಗ್ತದೆ. ವೆರಿ ಗುಡ್. 2 1 2, 2 2 4, 2 4 8, ಶೇಷ 1, 2 5 10. ಎಕ್ಸ್ ಎಷ್ಟಾಗ್ತದೆ ಮಕ್ಕಳೇ? 245. ಆಪ್ಷನ್. ಸೊ ಹಾಗಾದರೆ ಮಾರ್ಚ್ ತಿಂಗಳಲ್ಲಿ ಎಷ್ಟು ಉಳಿಸಿದ್ದಾರೆ ಅವರು? ಅಲ್ಲಲ್ಲ, ನಾನು ಫೆಬ್ರವರಿದೆಲ್ಲ ಕೇಳ್ತಾ ಇರೋದು, ಮಾರ್ಚ್ ತಿಂಗಳದು. ಫೆಬ್ರವರಿಯಲ್ಲಿ ಎಷ್ಟು? ಮಾರ್ಚಲ್ಲಿ ಎಷ್ಟು ಉಳಿಸಿದ್ದಾರೆ, ಫೆಬ್ರವರಿಲೂ ಅಷ್ಟೇ ಉಳಿಸಿದ್ದಾರೆ. ಹಾಗಾದರೆ ಫೆಬ್ರವರಿಯಲ್ಲಿ ಎಷ್ಟು ಉಳಿಸಿದ್ದಾರೆ, ಮಾರ್ಚಲ್ಲೂ ಅಷ್ಟೇ ಇರ್ತದೆ. ರೈಟ್. ಮಾರ್ಚಿಂದು ಕೇಳ್ಬೋದು ಅವರು. ಆಯಿತಾ? ಮುಂದಿನ ಪ್ರಶ್ನೆ. ಒಂದು ಮೀನಿನ ತೊಟ್ಟಿಯನ್ನು ಪೂರ್ತಿಯಾಗಿ ತುಂಬಿಸಿದಾಗ 45 ಲೀಟರ್ ಹಿಡಿತದಂತೆ. ನೋಡಿ, ಒಂದು ಮೀನಿನ ತೊಟ್ಟಿಯನ್ನು ಪೂರ್ತಿ ತುಂಬಿಸಿದಿರ ಅಂದರೆ ಎಷ್ಟು ಲೀಟರ್ ನೀರು ಹಿಡಿಯುತ್ತದೆ? ಹಾಗಾದರೆ ಅದರ ಪೂರ್ಣ ಗಾತ್ರ ಎಷ್ಟು? ಸಂಪೂರ್ಣ ಎಷ್ಟು ಹಿಡಿದು ಕೆಪಾಸಿಟಿ ಎಷ್ಟಿದೆ? 45 ಲೀಟರ್. ಓಕೆ. ಅದನ್ನು 4/9 ತುಂಬಿಸಲಾಗಿದೆ ಅಂತೆ. ತುಂಬಿದೆ ಮತ್ತು ಖಾಲಿ ಇದೆ ಮತ್ತು ಒಟ್ಟು ಗಾತ್ರ ಹೌದಾ? ಒಟ್ಟು ಗಾತ್ರ ಇವ್ರು ಏನಂತ ಹೇಳಿದ್ದಾರೆ ಇಲ್ಲಿ? 4 ಭಾಗ ತುಂಬಿದೆ ಅಂತ ಹೇಳಿದ್ದಾರೆ. ಹೌದಲ್ಲ? 9ರಲ್ಲಿ 4 ಭಾಗ ತುಂಬಿದೆ. 4 ಭಾಗ ತುಂಬಿದೆ 9ರಲ್ಲಿ. ಹಾಗಾದರೆ ಎಷ್ಟು ಖಾಲಿ ಇದೆ? 5 ಭಾಗ ಖಾಲಿ ಇದೆ. ರೈಟ್. ಅದನ್ನು 4/9 ತುಂಬಿಸಲಾಗಿದೆ, ಅಥವಾ 9ನೇ 4 ಭಾಗವನ್ನು ತುಂಬಿಸಲಾಗಿದೆ. 9 ಭಾಗದಲ್ಲಿ 4 ಭಾಗ ತುಂಬಿದೆ ಭಿನ್ನರಾಶಿಗಳು. ಅದರಿಂದ 2/5 ನೀರನ್ನು ಹೊರತೆಗೆದರೆ ಪುನಃ ಅದನ್ನು ಪೂರ್ತಿಯಾಗಿ ತುಂಬಿಸಲು ಎಷ್ಟು ಹೆಚ್ಚು ನೀರನ್ನು ಸೇರಿಸಬೇಕಾಗುತ್ತದೆ? ಮೊದಲು ಎಷ್ಟಿದೆ ನೋಡ್ರಿ ಇದರಲ್ಲೀಗ. ಒಟ್ಟು ಎಷ್ಟು ಲೀಟರ್ ಹಿಡಿಸುತ್ತೆ? 45 ಲೀಟರ್. ಕರೆಕ್ಟಾ ಮಕ್ಕಳೇ? 45 ಲೀಟರ್ ನೀರು ಹಿಡಿಸುತ್ತಾ? ಎಸ್ ಆರ್ ನೋ?
ಓಕೆ 45 ಲೀಟ್ರ್ ನೀರು ಹಿಡಿಸುತ್ತೆ. 9 ಎಷ್ಟಲೇ 45? 95. ಅಲ್ಲಿಗೆ ಎಷ್ಟು ಲೀಟ್ರ್ ತುಂಬಿದೆ ಅಂದರೆ ಏನು ಮಾಡ್ತೀರಿ? 5 ಗುಣಿಸ್ತೀರಿ. 20 ಲೀಟ್ರ್ ತುಂಬಿದೆಯಾ? 4 5 20. 20 ಲೀಟ್ರ್ ತುಂಬಿದೆಯಾ? ಎಷ್ಟು ಖಾಲಿ ಇದೆ ಹಾಗಾದ್ರೆ? ಇದಕ್ಕೂ 5 ಗುಣಿಸ್ರಿ. 5 5 25 ಲೀಟ್ರ್ ಖಾಲಿ ಇದೆ. ರೈಟ್, ಇದೆರಡೂ ಸೇರಿದ್ರೆ ತಾನೆ 45 ಲೀಟ್ರ್ ಸಿಗುತ್ತೆ ನಮಗೆ. ಒಟ್ಟು ನೀರಿರೋದೆಷ್ಟಿದೆ? 20 ಲೀಟ್ರ್ ನೀರಿದೆ. ಅದರಿಂದ 20 ಲೀಟ್ರ್ ನೀರಿಂದ 2/5 ನೀರನ್ನು ಹೊರ ತೆಗೆದ್ರೆ ಮತ್ತೆ ಇದರಿಂದ ಏನು ಮಾಡ್ತಾ ಇದ್ದಾರೆ ಅಂತವರು? 2 ಭಾಗ ಹೊರಗೆ ತೆಗಿತಿದ್ದಾರೆ. ಒಟ್ಟು 5 ಭಾಗ ಇದೆ ಅಂತೆ. 5ರಲ್ಲಿ 2 ಭಾಗ ಹೊರಗೆ ತೆಗಿತಾ ಇದ್ದಾರೆ. 5ರಲ್ಲಿ 2 ಹೊರಗೆ ತೆಗೆದ್ರೆ ಉಳಿಯೋದೆಷ್ಟು? 3 ಭಾಗ. ಹೌದಾ? ಸೊ ಒಟ್ಟು ಇದು 20 ಲೀಟ್ರ್ ಇರುತ್ತೆ, ಹೌದಲ್ವಾ? 20 ಲೀಟ್ರ್ ಇತ್ತಿದ್ದು 20 ಲೀಟ್ರು. 5 ಇದ್ದದ್ದು 20 ಲೀಟ್ರ್ ಹೇಗಾಗುತ್ತೆ? 5 4. ಸೊ ಹೊರಗೆ ತೆಗ್ದಿದ್ದು ಎಷ್ಟು ಹಾಗಾರೆ? ಹೊರಗೆ ತೆಗ್ದಿದ್ದೆಷ್ಟು? ಹೊರಗೆ ಉಳಿದ ಇದು ಒಟ್ಟು, ಕರೆಕ್ಟಾ? ಸೊ ಹೊರಗೆ ತೆಗ್ದಿದ್ದೆಷ್ಟು? 2 ಭಾಗ ತೆಗ್ದಿದ್ದಾರೆ ಹೊರಗೆ. 2 4 8 ಲೀಟ್ರ್ ಹೊರಗೆ ತೆಗ್ದಿದ್ದಾರೆ. ಹಾಗಾದರೆ ಉಳಿದಿರೋದೆಷ್ಟು? 3 4 12 ಲೀಟ್ರ್ ತಾನೇ. ಅಲ್ಲಿಗೆ ಕೊನೆಗೆ ನಮಗೆ 20 ಲೀಟ್ರ್ ಸಿಗುತ್ತೆ. ಉಳಿದಿರೋದಿಲ್ಲಿ 12 ಲೀಟ್ರ್ ಮಕ್ಕಳೇ. ತೊಟ್ಟಿ, ಮೀನಿನ ತೊಟ್ಟಿಯಲ್ಲಿ ಉಳಿದಿರೋದೆಷ್ಟು? 12 ಲೀಟರ್. ಒಟ್ಟು ಸಾಮರ್ಥ್ಯ ಎಷ್ಟಿದೆ ನಮ್ಮ ಹತ್ರ? ಒಟ್ಟು ಸಾಮರ್ಥ್ಯ ಎಷ್ಟಿದೆ? 45 ಲೀಟರ್. ಅಲ್ಲಿ ನೋಡಿದ್ದೀವಿ ನಾವು, 45 ಲೀಟರ್ ನೀರು ಹಿಡಿಸುತ್ತೆ. ಅದರಲ್ಲಿ ಉಳಿದಿರೋದೆಷ್ಟು? 12 ಲೀಟರ್ ನೀರು ಉಳಿದಿದೆ. ಹೌದಾ? ಹಾಗಾದರೆ ಇನ್ನೂ ಎಷ್ಟು ಲೀಟ್ರ್ ನೀರು ಹಾಕಬೇಕು ಅದಕ್ಕೆ ತುಂಬಿಸ್ಬೇಕಂದ್ರೆ ನಾವು ನೋಡಿ ಏನಾಗ್ತದೆ? 5ರಲ್ಲಿ 2 3, 4ರಲ್ಲಿ 1 3, 33 ಲೀಟ್ರ್ ಬೇಕಾಗುತ್ತೆ ಮಕ್ಕಳೇ. ಆಪ್ಷನ್ ಸಿ. ಆಪ್ಷನ್ ಸಿ. ಸಿಂಪಲ್. ಸರ್ ಇಷ್ಟು ದೊಡ್ಡದು ಮಾಡಲೇಬೇಕಾ? ಇದಕ್ಕೂ ಶಾರ್ಟ್ಕಟ್ ಏನಾರು ಇದೆಯಾ? ನೋಡೋಣ ಒಂದು ಶಾರ್ಟ್ಕಟ್. ಹಾಂ ಸರಿ, ಈ ಭಾಗದಲ್ಲೇ ಮಾಡಿಬಿಡ್ತೀನಿ. ಅದನ್ನು ಮತ್ತೊಮ್ಮೆ ಇಲ್ಲಿ ಬರೆದು ಬಿಡ್ತೀನಿ. 45 ಲೀಟರಲ್ಲಿ 12 ಲೀಟ್ರ್ ತೆಗೆದ್ರೆ ಎಷ್ಟು ಬರುತ್ತಪ್ಪ? 33 ಲೀಟರ್. ನಮಗೆ ಹೇಳಿದ್ರು ಅವರು 45 ಲೀಟ್ರಲ್ಲಿ ಎಷ್ಟು ಭಾಗ ತುಂಬಿಸಿದ್ದಾರೆ? 9ರಲ್ಲಿ 4 ಭಾಗ ತುಂಬಿಸಿದ್ದಾರೆ. 9ರಲ್ಲಿ 4 ಭಾಗ ತುಂಬಿಸಿದ್ದಾರೆ. ಖಾಲಿ ಇರೋದು ಎಷ್ಟಾಗಾರೆ? 5 ಇಲ್ಲ 9ರಲ್ಲಿ 4 ಭಾಗ ತುಂಬಿಸಿದ್ದಾರೆ ಅಂತಲೇ ಬರೀತೀನಿ ತಡ್ರಿ. 9ರಲ್ಲಿ 4 ಭಾಗ ತುಂಬಿಸಿದ್ದಾರೆ. ಇದೇ ತಾನೇ ಇರೋದು ನೀರು ತೊಟ್ಟಿಯಲ್ಲಿ. 45 ಲೀಟ್ರಲ್ಲಿ 9ರಲ್ಲಿ 4 ಭಾಗ ತುಂಬಿಸಿದ್ದಾರೆ. ಇದೇ ತಾನೇ ತೊಟ್ಟಿಯಲ್ಲಿರೋ ನೀರು. ಮತ್ತು ಇದರಲ್ಲಿ ಈ ನೀರಲ್ಲಿ 2/5 ನೀರನ್ನು ಹೊರಗೆ ತೆಗಿತಿದ್ದಾರೆ. ಹಾಗಾದರೆ ಉಳಿಯೋದೆಷ್ಟು ತೊಟ್ಟಿಯಲ್ಲಿ? 3/5ರಲ್ಲಿ 2 ಭಾಗ ಹೊರಗೆ ಹೋಯ್ತಂದರೆ 5ರಲ್ಲಿ 2 ಭಾಗ ಹೊರಗೆ ಹೋಯ್ತಂದರೆ ಉಳಿಯೋದೆಷ್ಟು? 3. ಸೊ ಉಳಿಯೋದೆಷ್ಟು? 3/5. ಕರೆಕ್ಟಾ? ಈಗ ಎಷ್ಟು ಉಳಿತದೆ ನೋಡಿ ಇದನ್ನು. 9 1 9, 9 5 45, 5 1 5, 5 1 5, 4 3 ತೊಟ್ಟೆಯಲ್ಲಿ ಉಳಿದದ್ದೆಷ್ಟು? 12 ಲೀಟ್ರು. ಹೌದಲ್ವಾ? ಇನ್ನು ಎಷ್ಟು ಬೇಕು ನೀರು ಹಾಕಲಿಕ್ಕೆ? 45ರಲ್ಲಿ 12 ಕಳೆದ್ರೆ ಸಿಗುತ್ತಲ್ವಾ? ಅಷ್ಟೇ. ಹೀಗೂ ಮಾಡ್ಬೋದು ನಾವು. ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಸ್ವಲ್ಪ ಅಭ್ಯಾಸ ಜಾಸ್ತಿ ಮಾಡ್ಬೇಕು ಈ ರೀತಿ ಲೆಕ್ಕಗಳನ್ನು. ಅಭ್ಯಾಸ ನೀವು ಜಾಸ್ತಿ ಮಾಡ್ಬೇಕು ಮಕ್ಕಳೇ. ಮುಂದಿನ ಪ್ರಶ್ನೆ. 12 ಗಂಡಸರು ಅಥವಾ 15 ಹೆಂಗಸರು ಒಂದು ಕೆಲಸವನ್ನು 24 ದಿನಗಳಲ್ಲಿ ಮುಗಿಸಬಲ್ಲರು. ನೋಡ್ರಿ, 12 ಜನ ಗಂಡಸರು ಅಥವಾ 15 ಜನ ಹೆಂಗಸರು ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು? 24 ದಿನಗಳಲ್ಲಿ ಮುಗಿಸಬಲ್ಲರು. ವೆರಿ ಗುಡ್. ಅದೇ ಕೆಲಸವನ್ನು 8 ಜನ ಗಂಡಸರು ಮತ್ತು 8 ಜನ ಹೆಂಗಸರು ಎಷ್ಟು ದಿನಗಳಲ್ಲಿ ಮಾಡಿ ಮುಗಿಸಬಲ್ಲರು? ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು ಅಂತ ಕೇಳಿದ್ದಾರೆ. ಮೂಲಮಾನಗಳ ಸಮಸ್ಯೆ ಉಂಟಾಗುತ್ತದೆ. ನಾವು ಈ ಹಿಂದೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ, ಕೆಳಗೂ ಡಿಸ್ಕಸ್ ಮಾಡಿದ್ವಿ. ಒಂದು ಬರೀ ಗಂಡು ಮಕ್ಕಳಿಗೆ ಅಷ್ಟೇ ಲೆಕ್ಕ ತಗೊಬೇಕು, ಇಲ್ಲ ಹೆಣ್ಣು ಮಕ್ಕಳಿಗೆ ಅಷ್ಟೇ ಲೆಕ್ಕ ಇತ್ತಂದರೆ ನಾವು ವಿಲೋಮಾನುಪಾತ ಬಳಸಿ ಕಂಡುಹಿಡಿಬಿಡ್ಬೋದು. ವಿಲೋಮಾನುಪಾತ ಬಳಸಿ ಕಂಡು ಹಿಡಿಬೋದು. ರೈಟ್? ಸೊ ಇಲ್ಲಿ ಬರೀ ಗಂಡಸರಿಗೆ ಅಷ್ಟೇ ಹೇಳ್ತೀನಿ ನಾನು. ಗಂಡಸರಾದರೆ ಏನಾಗ್ತದೆ? 15/12 ಹೆಂಗಸರಾಗ್ತಾರೆ. 12 ಕೆಳಗೆ ಬರ್ತದಲ್ಲ, 12 ಕೆಳಗೆ ಬರ್ತದಲ್ಲ. ಅಲ್ಲಿಗೆ ಗಂಡಸರದ್ದು ಎಷ್ಟಾಗ್ತದೆ? ಗಂಡಸರು = 3 5 3 4 5/4 ಹೆಂಗಸರಾಗ್ತಾರೆ. ಕ್ಲಿಯರ್? ಒಂದಾಯ್ತಾ? ಈಗ ನಮಗೇನು ಕೇಳಿದ್ದಾರೆ? 8 ಜನ ಗಂಡಸರು ಮತ್ತು 8 ಜನ ಹೆಂಗಸರು. 8 ಜನ ಇಲ್ಲಿ ಮಾಡ್ತೀನಿ ಮಕ್ಕಳೇ, ಈ ಜಾಗದಲ್ಲಿ ಮಾಡ್ತೀನಿ. 8 ಜನ ಗಂಡಸರು ಮತ್ತು 8 ಜನ ಹೆಂಗಸರು ಇವರು ಸೇರಿದ್ರೆ ಎಷ್ಟು ದಿನದಲ್ಲಿ ಆ ಕೆಲಸ ಮುಗಿಸಬಲ್ಲರು ಅಂತ ಕೇಳಿದ್ದಾರೆ. ಜೀವನಸ್ವಿ
8 ಜನ ಗಂಡಸರು ಅಂತ ಇದೆಯಲ್ಲ, ಗಂಡಸರು ಅಂದರೆ ಏನಂತ ಬರ್ತಿದ್ವಿ ನಾವು? 5/4 ಹೆಂಗಸರು ಪ್ಲಸ್ 8 ಜನ ಹೆಂಗಸರು. ಎಲ್ಲರೂ ಹೆಂಗಸರಾದ್ರೆ ಮೂಲಮಾನಗಳು ಕರೆಕ್ಟ್ ಆಯ್ತಲ್ವಾ? ಒಂದೇ ಆಯಿತು ತಾನೇ? ಈಗ ನಾವು ಲೆಕ್ಕನ ಮುಂದುವರಿಸ್ಬೋದು. 4 1 4 2 2 5 10 ಜನ ಹೆಂಗಸರು ಪ್ಲಸ್ 8 ಜನ ಹೆಂಗಸರು. ಅಲ್ಲಿಗೆ ಎಷ್ಟು ಜನ ಆಗ್ತಾರೆ? 18 ಜನ ಹೆಂಗಸರು. ಹೌದಾ? ಈಗ ಬರೀ ಹೆಂಗಸರು ಸಿಕ್ತಾರೆ ನಮಗೆ. ಗಂಡಸರು ಮತ್ತು ಹೆಂಗಸರು 8 ಜನ ಗಂಡಸರು ಮತ್ತು 8 ಜನ ಹೆಂಗಸರು ಇಬ್ಬರೂ ಸೇರಿದ್ರೆ ಎಷ್ಟು ಜನ ಮಾಡೋ ಕೆಲಸಕ್ಕೆ ಸಮ ಆಗುತ್ತೆ? 18 ಜನ ಹೆಂಗಸರು ಮಾಡೋ ಕೆಲಸಕ್ಕೆ ಸಮ ಆಗುತ್ತೆ. ನಮಗೆ ಗೊತ್ತಿದೆ 15 ಜನ ಹೆಂಗಸರು ಒಂದು ಆ ಕೆಲಸ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? 24 ದಿನದಲ್ಲಿ ಮುಗಿಸ್ತಾರೆ. 24 ದಿನದಲ್ಲಿ ಮುಗಿಸ್ತಾರೆ. ಹಾಗಾದರೆ ಈ ಸಾರಿ 8 ಜನ ಗಂಡಸರು 8 ಜನ ಹೆಂಗಸರು ಇಬ್ಬರು ಸೇರಿ ಅಥವಾ ಅವರಿಬ್ಬರು ಸೇರಿದರೆ 18 ಜನ ಹೆಂಗಸರಿಗೆ ಸಮ ಆಗ್ತಾರೆ. ಈ 18 ಜನ ಹೆಂಗಸರು ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಜನ ದಿನ ಎಂಥ ಅನುಪಾತ ಇದು? ವಿಲೋಮಾನುಪಾತ. ಕರೆಕ್ಟಾ? ಸೊ 15 × 24 ಈಸ್ ಈಕ್ವಲ್ ಟು 18 × x. ಕರೆಕ್ಟಾ ಮಕ್ಕಳೇ? 15 × 24 ಡಿವೈಡೆಡ್ ಬೈ 18 ಈಸ್ ಈಕ್ವಲ್ ಟು x. 6 3 6 4 3 1 3 5 5 4 20 ದಿನ. ಒಪ್ತೀರಾ? ಆಪ್ಷನ್ ಇದೆಯಾ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಬಂದಿದೆಯಾ ನಿಮಗೆ ಯಾರಿಗಾದರೂ? ವೆರಿ ಗುಡ್. ಸಾಕು. ಏನಪ್ಪ ಈ ಪ್ರಶ್ನೆಯಲ್ಲಿ ಸಮಸ್ಯೆ ಇದೆಯಾ? ಎಲ್ಲಿದೆ ಸಮಸ್ಯೆ ನಿನಗೆ? ಹಾಂ ಇದನ್ನು ಇನ್ನೊಂದ್ಸರಿ ಹೇಳ್ರಿ ಕರೆಕ್ಟಾಗಿ. ಹೌದು, ಇವರು ಅಲ್ಲೇ ಇರ್ತಾರಲ್ಲ, ಹೆಂಗಸರು ಅಲ್ಲೇ ಇರ್ತಾನೆ. ಇದೇನು ವ್ಯತ್ಯಾಸ ಆಗಲ್ಲ. ಅಲ್ಲೇ ಇಂದ ಕೆಳಗೆ ಬಂದಿದೆ. ಈ 12 ಅಷ್ಟೇ ಕೆಳಗೆ ಕಳಿಸಿದ್ದೀನಿ. ಎಕ್ಸ್ನ ಒಂಟಿ ಮಾಡ್ಕೊತಿದ್ವಲ್ವ ನಾವು, ಆ ಥರ ಗಂಡಸ್ರನ್ನ ಒಂಟಿ ಮಾಡ್ಕೊಂಡಿದ್ದೀವಿ. ಇಲ್ಲಿ 12 ಮಾತ್ರ ಏನೂ ಇಲ್ಲ ಅಂದರೆ ಏನು ಇರುತ್ತೆ, ಗುಣಿತಾ ಇರುತ್ತೆ. ಸೊ 12 ಮಾತ್ರ ಕೆಳಗೆ ಹೋಗಿದೆ ಅಂತ ಅರ್ಥ ಆಯ್ತಾ? ಸರಿ, ಮುಂದಿನ ಪ್ರಶ್ನೆ. ಕೆಳಗಿನ ಚಿತ್ರ ಸಂಕೇತವು ಒಬ್ಬ ವ್ಯಾಪಾರಿಯು 5 ದಿನಗಳಲ್ಲಿ ಮಾರಾಟ ಮಾಡಿದ ಮಾವಿನ ಹಣ್ಣಿನ ಬುಟ್ಟಿಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಏನೇನು ವ್ಯಾಪಾರ ಆಗಿದೆ ಅದನ್ನು ಈ ರೀತಿ ಒಂದು ಮೊಟ್ಟೆ ಅಂಡಾಕಾರದ ಒಂದು ಚಿಹ್ನೆಯಿಂದ ತೋರಿಸಿದ್ದಾರೆ. ಮೊಟ್ಟೆ ಅಲ್ಲ ಅದು, ಓನು ಅಲ್ಲ ಅದು. ಈ ರೀತಿ ಒಂದು ಚಿತ್ರ ಸಂಕೇತ ಇದೆ ಅಂದರೆ ಅದು 20 ಬುಟ್ಟಿಗಳನ್ನು ಸೂಚಿಸುತ್ತದೆ. ಎಷ್ಟು ಬುಟ್ಟಿಗಳನ್ನು? 20 ಬುಟ್ಟಿಗಳನ್ನು. ಆ ವ್ಯಾಪಾರಿಯ ಬಳಿ 5 ದಿನಗಳ ನಂತರ ಇನ್ನೂ 200 ಬುಟ್ಟಿಗಳು ಉಳಿದಿದ್ದಾವಂತೆ. ಇನ್ನೂ ಎಷ್ಟು ಬುಟ್ಟಿಗಳು ಉಳಿದಿದ್ದಾವೆ? ಇನ್ನೂ 200 ಬುಟ್ಟಿಗಳು ಉಳಿದಿದ್ದಾವೆ. ಈ 5 ದಿನ ಮಾರಾಟ ಆದಮೇಲೂ 200 ಬುಟ್ಟಿಗಳು ಉಳಿದಿದ್ದಾವೆ. ಅವನ ಬಳಿ ಆರಂಭದಲ್ಲಿ ಎಷ್ಟು ಬುಟ್ಟಿಗಳಿದ್ವು? ಆರಂಭದಲ್ಲಿ ಈ 100 ಬುಟ್ಟಿನೂ ಇದ್ವು, ಇವು ಮಾರಾಟ ಆದ ಬುಟ್ಟಿಗಳು ಇದ್ವು. ಹೌದು ತಾನೆ? ಒಟ್ಟು ಎಲ್ಲ ವ್ಯಾಪಾರ ಸೇರಿ ಎಷ್ಟಾಗಿದೆ ನೋಡ್ರಿ. ಸೋಮವಾರ ಎಷ್ಟಾಗಿದೆ ವ್ಯಾಪಾರ? 5 ಆಗಿದೆ. ಚಿತ್ರ ಸಂಕೇತ, ಬರೀ ಚಿತ್ರ ಸಂಕೇತದಲ್ಲಿ ನಾನು ಲೆಕ್ಕ ಹಾಕ್ತಿದ್ದೇನೆ. ಚಿತ್ರ ಸಂಕೇತಗಳ ಲೆಕ್ಕ ಹಾಕ್ತಿದ್ದೀನಿ ನಾನು, ಬೇರೆ ಏನೂ ಲೆಕ್ಕ ಆಗ್ತಿಲ್ಲ. ಮಂಗಳವಾರ ಎಷ್ಟಾಗಿದೆ ಮಕ್ಕಳೇ? 8 ಆಗಿದೆ. ಬುಧವಾರ 4, ಗುರುವಾರ, ಶುಕ್ರವಾರ ಲೆಕ್ಕ ತಪ್ಪು ಮಾಡಿಬಿಡಿ. 2 4 6 8 10. ಓಕೆ, ನಿಮ್ಮನ್ನು ನಂಬೋದು ನಾನು. ಥ್ಯಾಂಕ್ ಯು. 13 + 4 17, 27 27 4 31. ಒಟ್ಟು 31 ಚಿತ್ರ ಸಂಕೇತಗಳು. ಅಂದರೆ ಒಂದು ಚಿತ್ರ ಸಂಕೇತ ಎಷ್ಟಕ್ಕೆ ಸಮ? 20 ಬುಟ್ಟಿಗೆ ಸಮ. 31 20 ಗುಣಿಸಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 62 0. 620 ಬುಟ್ಟಿಗಳು ಮಾರಾಟ ಆದಂಗೆ ಆಗ್ತದೆ. ಹೌದು ತಾನೆ? 620 ಬುಟ್ಟಿಗಳು ಮಾರಾಟ ಆಗಿದ್ದಾವೆ. ಬಟ್ ಈ 620 ಬುಟ್ಟಿ ಅಷ್ಟೇ ಅಲ್ಲ, ಮುಂಚೆ ಅವನ ಹತ್ರ ಎಷ್ಟಿದ್ವು? ಇನ್ನೂ 200 ಬುಟ್ಟಿಗಳು ಉಳಿದಿದ್ದಾವಲ್ಲ, ಅವು ಸಹ ಇದ್ವು ತಾನೆ. ಇನ್ನೂ ಉಳಿದಿರೋ ಬುಟ್ಟಿಗಳು ಸಹ ಆರಂಭದಲ್ಲಿ ಇದ್ವು ಅವನ ಬಳಿ. ಸೊ ಅದನ್ನು ಸಹ ಕೂಡಿಸ್ಬಿಟ್ರೆ ಎಷ್ಟು ಬರುತ್ತೆ ನನಗೆ? 820 ಬುಟ್ಟಿಗಳು. ಆಪ್ಷನ್ ಸಿ. ಒಟ್ಟು ಅವನ ಬಳಿ ಎಷ್ಟು ಬುಟ್ಟಿಗಳು ಇದ್ವು ಆರಂಭದಲ್ಲಿ? 820 ಬುಟ್ಟಿಗಳು ಆರಂಭದಲ್ಲಿ ಇದ್ವು. ರೈಟ್. ಮುಂದಿನ ಪ್ರಶ್ನೆ. ಎಯು ಬಿಯ ಪೂರ್ವ ಸಂಖ್ಯೆಯಾಗಿದ್ದರೆ, ಪೂರ್ವ ಸಂಖ್ಯೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಪೂರ್ವ ಸಂಖ್ಯೆ ಅಂದರೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ 4 5 6 7 8. ನಾನು ಹೇಳ್ತೀನಿ 6 7ರ ಪೂರ್ವ ಸಂಖ್ಯೆ, 5 6ರ ಪೂರ್ವ ಸಂಖ್ಯೆ, ಅಥವಾ 7
8ರ ಪೂರ್ವ ಸಂಖ್ಯೆ. 4 5ರ ಪೂರ್ವ ಸಂಖ್ಯೆ. ಅರ್ಥ ಆಗ್ತಿದೆಯಾ? ಪೂರ್ವ ಸಂಖ್ಯೆ ಅಂದರೆ ಒಂದು ಹಿಂದಿನ ಸಂಖ್ಯೆ ಅಂತ ಅರ್ಥ. ಅರ್ಥ ಆಯ್ತಾ? ಯಾವುದಾದ್ರೂ ಆಗಿರ್ಬೋದು, ನೀವು ಯಾವ ಸಂಖ್ಯೆನಾದ್ರೂ ಉದಾಹರಣೆಯಾಗಿ ತಗೊಬೋದು. ಸರಿ. ಎಯು ಬಿಯ ಪೂರ್ವ ಸಂಖ್ಯೆ ಯಾಗಿದ್ದರೆ ಎ ಮೈನಸ್ ಬಿ ಏನು ಕೊಡುತ್ತೆ ಮಕ್ಕಳೇ? ಎ ಮೈನಸ್ ಬಿ ಮತ್ತು ಬಿ ಮೈನಸ್ ಎಗಳ ಬೆಲೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಎ ಬಿಗಿಂತ ಹಿಂದಿತ್ತಂತೆ. ಫಾರ್ ಎಕ್ಸಾಂಪಲ್ ಎ 2 ಇತ್ತು ಅಂತ ಹೇಳೋಣ, ಬಿ 3 ಇತ್ತು ಅಂತ ಹೇಳೋಣ. ಎ 2 ಇತ್ತು, ಬಿ 3 ಇತ್ತು. ಮೈನಸ್ ಮಾಡ್ತಿದ್ದೀವಿ. 2 ಮೈನಸ್ 3, 3 ಮೈನಸ್ 2 ಏನು ಕೊಡ್ತದೆ ಇದು? 2ರಲ್ಲಿ 3 ಹೋಗಲ್ಲ. 3ರಲ್ಲಿ 2 ಹೋದರೆ 1, ದೊಡ್ಡ ಸಂಖ್ಯೆಗೆ ಮೈನಸ್ ಇದ್ದರೆ ಉತ್ತರಕ್ಕೂ ಮೈನಸ್ ಇಡ್ತೇವೆ. 3ರಲ್ಲಿ 2 ಹೋದರೆ 1, ಮೈನಸ್ 1 ಮತ್ತು 1 ಎಲ್ಲಿದೆ? ಅಷ್ಟೇ. ಇಷ್ಟೇ ಅಲ್ವಾ? ಚಲೋ, ಮುಂದಿನ ಪ್ರಶ್ನೆ. ಪ್ರತಿಯೊಂದರಲ್ಲಿ 36 ಮಿಠಾಯಿಗಳಂತೆ 128 ಪೆಟ್ಟಿಗೆಗಳನ್ನು ತುಂಬಿಸಲಾಗಿದೆ. ಪ್ರತಿಯೊಂದರಲ್ಲಿ 36 ಮಿಠಾಯಿಗಳಂತೆ 128 ಪೆಟ್ಟಿಗೆಗಳನ್ನು ತುಂಬಿಸಲಾಗಿದೆ. ಒಂದು ಪೆಟ್ಟಿಗೆಯಲ್ಲಿ ಎಷ್ಟಿದೆ? 36. ಒಂದು ಪೆಟ್ಟಿಗೆಯಲ್ಲಿ ಎಷ್ಟಿದೆ? 36 ಮಿಠಾಯಿ ಇದೆ. ಈ ಥರ ಎಷ್ಟು ಪೆಟ್ಟಿಗೆ ಇದ್ದಾವೆ? 128 ಪೆಟ್ಟಿಗೆ. ಅಲ್ಲಿಗೆ ಇದು ತಾನೇ ಒಟ್ಟು ಮಿಠಾಯಿಗಳ ಸಂಖ್ಯೆ. ಒಟ್ಟು ಮಿಠಾಯಿಗಳ ಸಂಖ್ಯೆ ಇದು ತಾನೇ. ಒಟ್ಟು ಮಿಠಾಯಿಗಳು ಎಷ್ಟಿದಾವಂತ ಕೇಳೋದಾದರೆ ಇದು ಒಟ್ಟು ಮಿಠಾಯಿಗಳ ಸಂಖ್ಯೆ. ಒಟ್ಟು ಮಿಠಾಯಿಗಳು ಎಷ್ಟು ಮಿಠಾಯಿ ಇದ್ದಾವೆ? ಇಷ್ಟು ಮಿಠಾಯಿ ಇದ್ದಾವೆ. ಒಂದೊಂದು ಪೆಟ್ಟಿಗೆಯಲ್ಲಿ 36 ಮಿಠಾಯಿ ಇದೆ. ಆ ಥರ ಎಷ್ಟು ಪೆಟ್ಟಿಗೆಗಳಿದ್ದಾವೆ? 128 ಪೆಟ್ಟಿಗೆಗಳಿದ್ದಾವೆ. ಒಂದು ಪೆಟ್ಟಿಗೆಯಲ್ಲಿ 4 ಮಿಠಾಯಿಗಳನ್ನು ಕಡಿಮೆ ತುಂಬಿಸಿದರೆ ಅದೇ ಸಂಖ್ಯೆಯ ಮಿಠಾಯಿಗಳನ್ನು ತುಂಬಿಸಬಹುದಾದ ಪೆಟ್ಟಿಗೆಗಳ ಹೊಸ ಸಂಖ್ಯೆ ಎಷ್ಟು? ಈ ಸರಿ ಒಂದು ಪೆಟ್ಟಿಗೆಯಲ್ಲಿ 4 ಮಿಠಾಯಿ ಕಡಿಮೆ ಇಡ್ತೀವಂತೆ. ಮುಂಚೆ ಎಷ್ಟು ಇಡ್ತಿದ್ವಿ? 36. ಈ ಸರಿ 4 ಕಡಿಮೆ ಮಾಡಿದ್ರೆ ಎಷ್ಟು ಇಡ್ತೀವಿ? ಹಂಗಾರೆ ಇದು ಅಷ್ಟು ಮಿಠಾಯಿಗಳನ್ನು 32 ಮಿಠಾಯಿಗಳಿಂದ ಭಾಗಿಸ್ಬೇಕಾ? ಎಸ್ ಆರ್ ನೋ? ಭಾಗಿಸಿದ್ರೆ ಏನು ಬರ್ತದೆ ನೋಡಿರಿ ಮಕ್ಕಳೇ. 16 2ಲೆ 32, 16 8ಲೆ 2 1ಲೆ 2, 16ಲೆ. ಸೊ 16 8ಲೆ 18 ಆಗ್ಬೇಕು. ಸಾರಿ ಎಸ್, ನೀವು ಕರೆಕ್ಟ್ ಹೇಳ್ತಿದ್ದೀರಿ. 18 8ಲೆ 144. 144 ಆಪ್ಷನ್ ಬಿ. ಭಾಳ ಸರಳ ಐತಿ ಪ್ರಶ್ನೆ. ತೊಂದರೆ ಇದೆಯಾ? ಇನ್ನೊಂದ್ಸರಿ ಹೇಳ್ಬೇಕಾ? ಓಕೆ, ಇಲ್ಲಿ ನೋಡ್ರಿ, ಇನ್ನೊಂದ್ಸರಿ ಹೇಳ್ತೇನೆ. ಪ್ರತಿಯೊಂದರಲ್ಲಿ 36 ಮಿಠಾಯಿಗಳಂತೆ 128 ಪೆಟ್ಟಿಗೆಗಳನ್ನು ತುಂಬಿಸಲಾಗಿದೆ. ಹಾಗಾದರೆ ಮಿಠಾಯಿಗಳು ಎಷ್ಟಿದಾವೆ ನಮ್ಮ ಹತ್ರ? ಹಾಂ, ಇದೇ ತಾನೇ ಒಟ್ಟು ಮಿಠಾಯಿಗಳ ಸಂಖ್ಯೆ. ಪ್ರತಿ ಬಾಕ್ಸಲ್ಲಿ 36 ಮಿಠಾಯಿ ಇದ್ದಾವೆ. ಆ ಥರ ಎಷ್ಟು ಬಾಕ್ಸ್ ಇದ್ದಾವೆ? 128 ಬಾಕ್ಸ್ ಇದ್ದಾವೆ. ಇದೇ ತಾನೇ ಒಟ್ಟು ಮಿಠಾಯಿಗಳ ಸಂಖ್ಯೆ. ಇನ್ನೂ ಡೌಟ್ ಇದೆಯಾ? ಇದು ಕರೆಕ್ಟ್ ಇದೆ. ಈ ಎಲ್ಲ ಮಿಠಾಯಿಗಳನ್ನು ಒಂದು ಪೆಟ್ಟಿಗೆಯಲ್ಲಿ 4 ಮಿಠಾಯಿಗಳನ್ನ ಕಡಿಮೆ ತುಂಬಿಸಿದ್ದಾರೆ. ಈ ಸತಿ ಏನು ಮಾಡ್ತಿದ್ವಿ? ಒಂದು ಪೆಟ್ಟಿಗೆಯಲ್ಲಿ 4 ಮಿಠಾಯಿ ಕಡಿಮೆ ಮಾಡ್ತಿದ್ವಿ. ಮುಂಚೆ ಎಷ್ಟು ತುಂಬ್ತಿದ್ವಿ? 36 ತುಂಬ್ತಿದ್ವಿ. ಈ ಸರಿ ಏನು ಮಾಡ್ತಿದ್ವಿ? 4 ಮಿಠಾಯಿ ಕಡಿಮೆ ಮಾಡಿದ್ರೆ ಎಷ್ಟು ತುಂಬ್ತೀವಿ? 32. ಈ ಎಲ್ಲ ಮಿಠಾಯಿಯನ್ನು 32ರಂತೆ ಒಂದೊಂದು ಬಾಕ್ಸಲ್ಲಿ ನಾವು ತುಂಬ್ತಾ ಹೋಗ್ತೀವಿ. ಏನು ಮಾಡ್ಬೇಕು? ನಾನು 32ರ ಗುಂಪಿನಂತೆ ಭಾಗಿಸ್ಬೇಕು. ಹೌದು ತಾನೆ? ಎಸ್ 32ರ ಗುಂಪಲ್ಲಿ ಭಾಗಿಸ್ಬೇಕಾದ್ರೆ ಎಷ್ಟು ಬಾಕ್ಸ್ ಬೇಕಾಗ್ಬೋದು ಅಂತ ನನಗೆ ಗೊತ್ತಾಗ್ತದೆ. 32ರಿಂದ ಭಾಗಿಸಕ್ಕೆ ಹೋಗ್ತೀನಿ. ಸರಿ, ಓಕೆ. ಸೊ 16 2ಲೆ 16 8ಲೆ 2 1ಲೆ 2 18ಲೆ 18 8ಲೆ ಒಟ್ಟು ಎಷ್ಟು ಬಾಕ್ಸ್ಗಳು ಬೇಕಾಗ್ತವೆ ನನಗೆ? ಆಪ್ಷನ್ ಬಿ. ಚಲೇ, ರೈಟ್. ಮುಂದಿನ ಪ್ರಶ್ನೆ. 1 ಮೀಟರ್ 75 ಸೆಂಟಿಮೀಟರ್, 4 ಮೀಟರ್ 50 ಸೆಂಟಿಮೀಟರ್ ಮತ್ತು 6 ಮೀಟರ್ 50 ಸೆಂಟಿಮೀಟರ್ಗಳನ್ನು ಸರಿಯಾಗಿ ಅಳೆಯಲು ಉಪಯೋಗಿಸಬಹುದಾದ ಅತಿ ಉದ್ದದ ಟೇಪಿನ ಉದ್ದವೆಷ್ಟು? 1 ಮೀಟ್ರಿಗೆ ಎಷ್ಟು ಸೆಂಟಿಮೀಟರ್ ಮಕ್ಕಳೇ? 100 ಸೆಂಟಿಮೀಟರ್. ಇಲ್ಲಿ 75 ಸೆಂಟಿಮೀಟರ್ ಜೊತೆಗಿದೆ. ಒಟ್ಟು ಎಷ್ಟು ಸೆಂಟಿಮೀಟರ್ ಆಗುತ್ತದೆ? 175 ಸೆಂಟಿಮೀಟರ್. ಮತ್ತಿದು 450 ಸೆಂಟಿಮೀಟರ್, ಮತ್ತದು 650 ಸೆಂಟಿಮೀಟರ್. ಥ್ಯಾಂಕ್ ಯು. ಒಟ್ಟು ಯಾವ ಮಗ್ಗಿಯಲ್ಲಿ ಭಾಗಿಸ್ಬೋದು ಇದನ್ನು? ಥ್ಯಾಂಕ್ ಯು. 25 7ಲೆ 25 1ಲೆ 25 ಶೇಷ 20 25 8ಲೆ 200. ವೆರಿ ಗುಡ್. 25 2ಲೆ 50 ಶೇಷ 15 25 6ಲೆ 150. ಮೂರನ್ನು ಒಂದೇ ಮಗ್ಗಿಯಲ್ಲಿ ಭಾಗಿಸ್ಬೋದಾ? ಅಲ್ಲಿಗೆ ಮಾಸ ಏನು ಬರ್ತದೆ ನಮಗೆ? 25 ಏನು? ಸೆಂಟಿಮೀಟರ್. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. 25 ಸೆಂಟಿಮೀಟರ್
ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಎರಡು ಸಂಖ್ಯೆಗಳ ಮಾಸ ಮತ್ತು ಲಾಸಗಳ ಗುಣಲಬ್ಧ ಅವರೇ ಕೊಟ್ಟಿದ್ದಾರೆ. ಮಾಸ ಮತ್ತು ಲಾಸಗಳ ಗುಣಲಬ್ಧ 384 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆ 24 ಆದರೆ ಇನ್ನೊಂದು ಸಂಖ್ಯೆ ಯಾವುದು? ಮಾಸ ಅ ಇಂಟು ಲಾಸ ಅ ಇಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ. ಮಾಸ ಮತ್ತು ಲಾಸ ಇದ್ರ ಗುಣಲಬ್ಧ ಅವರೇ ಕೊಟ್ಟಿದ್ದಾರೆ. ಎಷ್ಟಿದೆ ಅಂತೆ? 384. ಸಂಖ್ಯೆಗಳ ಗುಣಲಬ್ಧ ಅದರಲ್ಲಿ ಒಂದು ಸಂಖ್ಯೆ 24 ಆದರೆ ಇನ್ನೊಂದು ಸಂಖ್ಯೆ ಯಾವುದು? ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ ಏನು ಮಾಡ್ತೇನೆ? 384 ಕೆಳಗೆ 24 ಬರ್ತದೆ ಇಸ್ ಈಕ್ವಲ್ ಟು ಎಕ್ಸ್. ರೈಟ್. 24 ಒಂದಲೇ 24 ಶೇಷ 14. 144 ಅಂದರೆ 24 ಆರ್ಲೆ 144. ಸೊ ಇಸ್ ಈಕ್ವಲ್ ಟು ಎಕ್ಸ್. 16 ಇಸ್ ಈಕ್ವಲ್ ಟು ಎಕ್ಸ್. ಇನ್ನೊಂದು ಸಂಖ್ಯೆ ಯಾವ್ದು ಮಕ್ಕಳೇ? 16. ಸರಿನಾ? ಸುಲಭ ಆಯ್ತಲ್ಲ. ಅವರೇ ನಿಮಗೆ ಗುಣಿಸ್ಕೊಟ್ಟಿದ್ದಾರೆ ನೋಡ್ರಿ, ನೀವು ಗುಣಾಕಾರ ಮಾಡೋದು ಬೇಕಿಲ್ಲ. ಮುಂದಿನ ಪ್ರಶ್ನೆ, ಇದರ ದಶಮಾಂಶವು 1/10 ಅಂದರೆ ಏನಾಗ್ತದೆ ಮಕ್ಕಳೇ? 0.1 ಪ್ಲಸ್ ಇದೆ. 11/100 ಅಂದರೆ ಏನಾಗುತ್ತೆ ಮಕ್ಕಳೇ? 1 ಕರೆಕ್ಟ್ರಾ? 111/30 ಅಂದರೆ ಪಾಯಿಂಟ್ ಆದಮೇಲೆ 3 ಅಂಕೆ ಬರಬೇಕು. 0.111. ಇವೆಲ್ಲದರ ಮೊತ್ತ ಬೇಕು ನಮಗೆ. ಎಷ್ಟಾಗುತ್ತೆ ಮಕ್ಕಳೇ? 0 ಎಲ್ಲಿದೆ? ಆ ಥರ ಅನ್ಬೇಡಪ್ಪ, ಲೆಕ್ಕ ಮಾಡು. ಎಲ್ಲ ಟೈಮ್ ಆ ಥರ ಸರಿಯಾಗೋದಿಲ್ಲ. ಆಯಿತಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಾಲು. ರಾಹುಲನು ಒಂದು ಹಳೇ ಟೆಲಿವಿಷನ್ ಅಂದರೆ ಟಿ ವಿ, ಒಂದು ಹಳೇ ಟೆಲಿವಿಷನನ್ನು ರಾಹುಲನು ಒಂದು ಹಳೆಯ ಟೆಲಿವಿಷನನ್ನು 3,000 ರೂಪಾಯಿಗಳಿಗೆ ಕೊಂಡುಕೊಂಡನು. ಎಷ್ಟು ರೂಪಾಯಿಗೆ? ಇವಾಗ ಯಾವ ಅಷ್ಟು ಚೀಪಾಗಿ ಬರೋಲ್ಲ, ಭಾಳ ರೇಟ್ ಅದಾವೆ ಇವಾಗೆಲ್ಲ ಟಿ ವಿ. 300 ರೂಪಾಯಿಗಳನ್ನು ಅದರ ರಿಪೇರಿಗಾಗಿ ಖರ್ಚು ಮಾಡಿದನು. ಹಳೆ ತಗೊಂಡ್ಮೇಲೆ ಮತ್ತೆ ರಿಪೇರಿ ಇರ್ತದಲ್ಲ, 300 ರೂಪಾಯಿ ಅದರ ರಿಪೇರಿಗಾಗಿ ಖರ್ಚು ಮಾಡಿದನು. ಅವನು ಹಳೇ ಟೆಲಿವಿಷನನ್ನು 3,500 ರೂಪಾಯಿಗಳಿಗೆ ಮಾರಿದನು. ಅವನಿಗೆ ಎಷ್ಟು ಲಾಭ ಸಿಗುತ್ತೆ? ಮೊದಲು ಅವ್ನು ತಾಂಡಿದ್ದು ಎಷ್ಟು ರೂಪಾಯಿಗೆ? 200 ರೂಪಾಯಿ ಅಂತೀರಾ? ಓಕೆ, ನಾನು ಮಾರ್ಕ್ ಮಾಡಿರ್ತೀನಿ, ಅದಕ್ಕೊಂದ್ಸರಿ ಚೆಕ್ ಮಾಡಿಬಿಡೋಣ. ಕೊಂಡ ಬೆಲೆ ಎಷ್ಟಿದೆ? 3,000 ರೂಪಾಯಿ. ಕರೆಕ್ಟ್ರಾ? ಓಹೋ, 300 ರೂಪಾಯಿಗೆ ರಿಪೇರಿಗೆ ಖರ್ಚು ಮಾಡ್ತಾ ಇದ್ದಾನಲ್ಲ, ಅದನ್ನು ಸೇರಿಸ್ಬೇಕು ತಾನೆ ಕೊಂಡ ಬೆಲೆಯಲ್ಲಿ. ಒಟ್ಟು ಎಷ್ಟು ರೂಪಾಯಿ ತಾಂಡಂಗೆ ಆಗ್ತದೆ? 3,300 ರೂಪಾಯಿ ಖರ್ಚು ತಾಂಡಂಗಾಯ್ತು. ಮಾರಿದ ಎಷ್ಟು ರೂಪಾಯಿಗೆ? 3,000. ಇಲ್ಲೇ ಕಾಣ್ತದೆ ಇಲ್ವಾ? 3,300 ರೂಪಾಯಿಗೆ ತಗೊಂಡು 3,500 ರೂಪಾಯಿ ಮಾರ್ತಿದ್ದಾನಂದರೆ 200 ರೂಪಾಯಿ ಜಾಸ್ತಿ ರೇಟಿಗೆ ಮಾರಿದ್ದಾನೆ ಅವನು. ಸಿಂಪಲ್. ಆಪ್ಷನ್ ಸಿ. ಒಂದು ವೇಳೆ ಮಾಡಲೇಬೇಕು ಅಂದರೆ ಫಾರ್ಮುಲಾ ಹಾಕಿ ಅದಕ್ಕಿದೆ ನೋಡ್ರಿ, ಲಾಭ ಇಸ್ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಿದ ಬೆಲೆ ಎಷ್ಟಿದೆ ಮಕ್ಕಳೇ? ಮಾರಿದ ಬೆಲೆ ಎಷ್ಟಿದೆ? 3,500 ಮೈನಸ್ ಕೊಂಡ ಬೆಲೆ ಎಷ್ಟಿದೆ? 3,300. ಬಾಯಲ್ಲೇ ಹೇಳ್ಬೋದು ಸಾಮಾನ್ಯ ಜ್ಞಾನ ಬಳಸಿ, ಬಟ್ ಮಾಡಲೇಬೇಕಂದ್ರೆ ಈ ರೀತಿ ಮಾಡಬೇಕಾಗತ್ತೆ ನೋಡ್ರಿ. 5ರಲ್ಲಿ 3 ಹೋದರೆ 2, ಒಟ್ಟು 200 ರೂಪಾಯಿ ಲಾಭ ಆಗುತ್ತೆ ಅವನಿಗೆ. ಆಯಿತಾ? ಆಪ್ಷನ್ ಸಿ. ಚಲೇ ಹಾಗೆ ಮುಂದಿನ ಪ್ರಶ್ನೆ. ಇದು ಸರಳ ಬಡ್ಡಿ ಈ ವರ್ಷ ಬರ್ತಾ ಇಲ್ಲ, ನಾವು ಬಿಡ್ತಾ ಇದ್ದೀವಿ. ಇದನ್ನು 8ರಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ ಎಷ್ಟು ಅಂತ ಕೇಳಿದ್ದಾರೆ. ಈ 0 ಬಿಟ್ಬಿಡಿ, 0 ಬಿಡಿ, ಮೊದಲು 0 ಬಿಟ್ಬಿಡಿ, 0 ಬಿಟ್ಬಿಡಿ. ಒಂದು ವೇಳೆ ಮಾಡಿದ್ದೇ ಅದಲ್ಲಿ ನೋಡ್ರಿ, ಕೊನೆಗಿರೋ 0 ಬೇಡ. 8 1 8, 8 6 48, ಒಂದು ಅಂಕೆ ಸಾಕಾಗಲ್ಲ. 0 ಕಟ್ಟಿ 2 ಅಂಕೆ, 8 6 48, 2 ಸಂಖ್ಯೆ ಬಿಟ್ ಪಾಯಿಂಟ್ ಇದೆ. 2 ಸಂಖ್ಯೆ ಬಿಟ್ ಪಾಯಿಂಟ್ ಎಲ್ಲಿದೆ? ಕೊನೆಗಿರೋ 0 ನಮಗೆ ಬೇಕಾಗಿಲ್ಲ. ಆಯಿತಾ? ದಶಮಾಂಶದಲ್ಲಿ ಕೊನೆಗುಳಿಯೋ 0ಗಳಿಗೆ ಬೆಲೆ ಇಲ್ಲ. ಆಯಿತಾ? ಸರಿ, ಮುಂದಿನ ಪ್ರಶ್ನೆ. ರಾಮು, ಎನಿ ಡೌಟ್? ಕರೆಕ್ಟಾಗಿ ಕೂರಿ. ಇದರಲ್ಲಿ ಇದರಿಂದ ಭಾಗಿಸಿದರೆ ಇದು ಬರುತ್ತೆ ಅಂತ ಹೇಳಿದರೆ ನೋಡಿ. ನಂಬರ್ಗಳೆಲ್ಲ ಸೇಮ್ ಇದೆ ಅಲ್ವಾ? ಅವರು ಸುಮ್ಮನೆ ಕೊಡ್ತಾ ಇಲ್ಲ, ನೀವು ಲೆಕ್ಕ ಮಾಡೋದು ಬೇಡ ಅಂತಲೇ ಕೊಡ್ತಾ ಇರೋದು ಅವರು. ನಿಮಗೆ ಭಾಳ ಸುಲಭ ಮಾಡಿಕೊಟ್ಟಿದ್ದಾರೆ ಅವರು. ನೀವೇನಿಲ್ಲ, ಪಾಯಿಂಟ್ನ ಕರೆಕ್ಟಾಗಿ ಲೆಕ್ಕ ಹಾಕ್ಬೇಕಿಲ್ಲ. ದಶಮಾಂಶ ಕರೆಕ್ಟಾಗಿ ಗೊತ್ತಿದ್ರೆ ನಿಮಗೆ ಈ ಲೆಕ್ಕ ಮಾಡೋದೇ ಬೇಕಿಲ್ಲ. ಪಾಯಿಂಟ್ ಆದಮೇಲೆ ಎಷ್ಟಿದೆ? 2 - 1. ಪಾಯಿಂಟ್ ಆದಮೇಲೆ 1 ಅಂಕೆ ಇರ್ಬೇಕು. ಇಲ್ಲಿದೆ
ಅಷ್ಟೇ ಉತ್ತರ ಇದಕ್ಕೆ. ಸೊ ಇಲ್ಲಿಗೆ ನಿಮ್ಮ 2018 ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗ ಮುಕ್ತಾಯವಾಗ್ತದೆ. ಇದರ ವಿವರಣೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ, ಡೌಟ್ಗಳಿದ್ದಲ್ಲಿ ನಾವು ಈಗ ನಡೆಸ್ತಿರುವ ಆನ್ಲೈನ್ ಕ್ಲಾಸಲ್ಲಿ ನೀವು ಜಾಯಿನ್ ಆಗಿ ನಮ್ಮನ್ನು ಕೇಳ್ಬೋದು, ಡೌಟಲ್ಲಿ ಕ್ಲಿಯರ್ ಮಾಡ್ಕೊಬೋದು. ಅದನ್ನು ಇಷ್ಟನ್ನು ಹೇಳ್ತಾ ಇವತ್ತಿನ ವಿವರಣೆಯನ್ನು ಮುಗಿಸ್ತಾ ಇದ್ವಿ. ಇದು ಈಸಿ ಪಿಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.